ದೇವರು ಒಂದ್ ಸ್ವಲ್ಪ ನಂಬ್ತೀನಿ ಜಾಸ್ತಿ, ಹಿಂದುತ್ವ ಅನ್ನೋದನ್ನ ನಂಬ್ತೀನಿ ಜಾಸ್ತಿ. ಚೈತ್ರನು ಅದೇ ಒಂದು ದಾರಿಯಲ್ಲಿ ಬಂದಿದ್ದು. ಆ ತರ ಒಂದು ವಿಷಯದಲ್ಲಿ ಇಬ್ರು ಚೆನ್ನಾಗಿ ಒಂದ್ ಸ್ವಲ್ಪ ದಿನ ಕನೆಕ್ಟ್ ಆದ್ವಿ. ಅಷ್ಟಿದ್ರು ಮತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋದು, ಮತ್ತೆ ಕನೆಕ್ಟ್ ಆಗ್ತದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋದು. ಬರ್ಬೇಕಾದ್ರೆ ಕಣ್ಣೀರು ಕೂಡ ಹಾಕಿದ್ಲು ಅವಳು. ನನ್ಗದು ಒಂದ್ ಸ್ವಲ್ಪ ದುಃಖ ಅನಿಸ್ತು. ಅಲ್ಲ, ನೀವು ಅವ್ರಿಗೆ ಕಳಪೆ ಕೊಡ್ತಾ ಇರ್ತೀರಾ, ಅವ್ರು ನಿಮಗೆ ಕಳಪೆ ಕೊಡ್ತಾ ಇರ್ತಾರೆ. ಸೊ ಅದಕ್ಕೆ ಕೇಳಿದ್ದು. ಸೊ ಕೊನೆವರೆಗೂ ಅದೇ ತರ ಆಯ್ತು. ಆಮೇಲೆ ಚೈತ್ರ ಅವರು ಅದ್ಯಾವುದೋ ಒಂದು ಟೈಮಲ್ಲಿ ಒಂದು ಮಾತು ಹೇಳ್ತಾರೆ, ಅಂದ್ರೆ ನಾನು ನಿಮ್ಮಿಬ್ರು ಮತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರುತ್ತೆ, ಅವ್ರು ಅಳ್ತಿರ್ತಾರೆ. ನಾನು ಅನ್ಕೊಂಡಿದ್ದೆ ಗೋಲ್ಡ್ ಸುರೇಶ್ ಅವರು ನನ್ನ ಮದ್ವೆಗೆ ಬರ್ತಾರೆ, ಒಂದು ಚೈನ್ ಹಾಕ್ತಾರೆ ಗೋಲ್ಡ್ದು ಅಂತ ಅನ್ಕೊಂಡಿದ್ದೆ ಅಂತ ಹೇಳ್ತಾರೆ. ಸೊ ಹಾಕ್ತೀರಾ ಚೈತ್ರ ಅವ್ರಿಗೆ ಗೋಲ್ಡ್ ಚೈನ್? ಮೇಡಮ್ ಇಲ್ಲ, ಆತರ ಏನಿಲ್ಲ ಮೇಡಮ್. ಆಟ ಅಂತ ಬಂದಾಗ ಆಟ ಆಡಿದೀವಿ ಅಷ್ಟೇ. ಚೈತ್ರ ಯಾವತ್ತೂ ನನಗೆ ಫೋನ್ ಮಾಡಿ ಬಂದು ಅಣ್ಣ ಮದ್ವೆಗೆ ಬರ್ಬೇಕು ಅಂದ್ರೆ, ನಾನು ಯಾವತ್ತೂ ಮದ್ವೆಗೆ ಒಬ್ಬ ಅಣ್ಣನಾಗಿ ಮದ್ವೆಗೆ ಹೋಗಿ ಅಣ್ಣನ ಕಾರ್ಯ ಏನಿರುತ್ತೆ, ಅಣ್ಣ ಏನ್ ಮಾಡಬಹುದು ಅನ್ನೋದನ್ನ ನಾನು ಮಾಡ್ತೀನಿ ಮೇಡಮ್. ಸರ್, ಎಲ್ಲೋ ಒಂದ್ ಕಡೆ ಗೋಲ್ಡ್ ಸುರೇಶ್ ಅವರು ಲೈಕ್ ಯಾರು ವೀಕ್ ಇದಾರೋ ಅವ್ರ ಜೊತೆ ಜಾಸ್ತಿ ಜಗಳ ಆಡ್ತಾ ಇದ್ರು. ಸ್ಟ್ರಾಂಗ್ ಪರ್ಸನ್ಸ್ ಯಾರಿದ್ದಾರೆ, ಮಂಜು ಮತ್ತೆ ತ್ರಿವಿಕ್ರಮ್, ಅವ್ರು ಸವಾಸಕ್ಕೆ ಹೋಗ್ತಾ ಇರ್ಲಿಲ್ಲ ಅಂತ ಅನ್ಸುತ್ತೆ. ನೀವೊಂದು ಮಾತು ಹೇಳ್ತೀರಾ ತ್ರಿವಿಕ್ರಮ್ ಅವ್ರಿಗೆ, ನನ್ನ ಬೊಟ್ಟ ಮೇಲೆ ನೀನು ಅದೇನೋ ಸ್ಟಿಕ್ಕರ್ ಅಂಟಿಸಿದ್ಯಾ, ನಿನ್ನ ನಾನು ಯಾವತ್ತಿಗೂ ಬಿಡೋದಿಲ್ಲ ಅಂತ. ಅದೆಲ್ಲೂ ಆಗ್ಲೇ ಇಲ್ಲ ಅಂತ ಅನ್ಸುತ್ತೆ. ಯಾಕೆ ಹೀಗೆ ಗೋಲ್ಡ್ ಸುರೇಶ್ ಅಂತ? ಮೇಡಮ್ ಅದಕ್ಕೆ ನಾನು ಉತ್ತರ ಕೊಡ್ತೀನಿ. ಆಕ್ಚುಲಿ ನಾನು ತ್ರಿವಿಕ್ರಮ್ ಮಂಜು ಜೊತೆಗೆ, ತ್ರಿವಿಕ್ರಮ್ಗೂ ನನಗೂ ಯಾವುದೇ ತರದ ಜಗಳ ಮೊದ್ಲಿಂದಾನು ಇರ್ಲಿಲ್ಲ. ಅದಂಗೆ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀನಿ ಅಷ್ಟೇ. ಮಂಜು ನನಗೂ ತುಂಬಾ ನಡೆದೋಗಿದೆ, ತುಂಬಾ ವಿಷಯದಲ್ಲಿ ನಡೆದೋಗಿದೆ. ನಾಮಿನೇಷನ್ ವಿಷಯ ಹಿಡಿದು, ಕಳಪೆ ವಿಷಯ ಹಿಡಿದು ಪ್ರತಿಯೊಂದರಲ್ಲೂ ನಾನು ಮಂಜುಗೆ ನಾನು ಟಕ್ಕರ್ ಚೆನ್ನಾಗಿ ಮಾತಾಡಿದ್ದೀನಿ. ಮಂಜು ಜೊತೆಗೆ ಎಲ್ಲ ವಾದ ವಿವಾದಗಳನ್ನೆಲ್ಲ ಮಾಡಿದ್ದೀನಿ. ಆ ಥರ ಮಾಡಿಲ್ಲ ಅಂತ ಅನ್ನೋದೇನಿಲ್ಲ ನನಗೆ. ಆ್ಯಕ್ಚುಲಿ ತ್ರಿವಿಕ್ರಮು ನನಗೆ ಬೊಟ್ಟು ಕೊಟ್ಟಾಗ ನಾನು ಏನು ಹೇಳ್ತೀನಿ ತ್ರಿವಿಕ್ರಮ್ಗೆ, ನೋಡಪ್ಪ ನಿನಗೆ ತಮ್ಮನ ಸ್ಥಾನ ಕೊಟ್ಟಿದ್ದೀನಿ, ಅದನ್ನ ಹಂಗೆ ಕೊಡಕ್ಕೆ ಇಷ್ಟಪಡ್ತೀನಿ. ನೀನು ನನಗೆ ಏನೇ ಕೊಟ್ಟರು ಕೂಡ ನೀನು ನನ್ನ ತಮ್ಮನೇ, ನಾನು ಅದ್ರ ಬಗ್ಗೆ ನಿನ್ನ ಹತ್ರ ವಾದ ಮಾಡಕ್ ಹೋಗಲ್ಲ ಜಾಸ್ತಿ ಅಂತ ಹೇಳ್ತೀನಿ. ಬಟ್ ಎಲ್ಲಿ ತಪ್ಪು ಕಂಡಾಗ ಆ ತರ ವಾದ ಮಾಡ್ಬೇಕು ಅಂತ ಬಂದ ನಾನು ತ್ರಿವಿಕ್ರಮ್ ಹತ್ರ ನಾನು ವಾದ ಮಾಡಿದ್ದೀನಿ, ಅದ್ರಲ್ಲಿ ಏನಿಲ್ಲ ಮೇಡಮ್. ಬಟ್ ಇನ್ನೊಂದು ಕ್ಯಾಪ್ಟನ್ ನೀವು ಆಗ್ಬೇಕು ಅಂತ ಅಂದಾಗ ಧನ್ರಾಜ್ನ ಆಯ್ಕೆ ಮಾಡ್ತಾರೆ ಅವರೆಲ್ಲರೂ. ಅವಾಗ ಅಷ್ಟೇ ನೀವು ಐಶ್ವರ್ಯ ಮೇಲೆ ಬ್ಲೇಮ್ ಮಾಡ್ತೀರಾ, ನೀನು ಯಾಕೆ ಹಾಕಿದ್ದು ಅಂತ ಐಶ್ವರ್ಯ ಹತ್ರ ಜಗಳ ಮಾಡ್ತೀರಾ ಹೊರತು ನೀವು ಗೌತಮಿ ಮತ್ತೆ ಮಂಜು ಹತ್ರ ಜಗಳಾಡಲ್ಲ. ನೀವು ಅದೇ ಟೀಮಲ್ಲಿ ಇರ್ತೀರ ತಾನೆ ಆ ಟೈಮಲ್ಲಿ. ಸೊ ಅವ್ರು ಬಂದು ಧನ್ರಾಜ್ಗೆ ತುಂಬಿಸ್ಬೋದಾಗಿತ್ತು ಅವರು ಯಾವುದು ನೀರ್ನ. ಸೊ ಅವರು ಧನ್ರಾಜ್ಗೂ ಮಾಡಲ್ಲ ಮತ್ತೆ ನಿಮ್ಗೂ ಮಾಡಲ್ಲ, ಅವರು ಸ್ಲೋ ಮಾಡ್ತಾರೆ. ನೀವು ಅವ್ರನ್ನ ಪ್ರಶ್ನೆನೇ ಮಾಡಲ್ಲ. ನನಗೆ ಸ್ಪೆಷಲಿ ಅದು ತಪ್ಪು ಅಂತ ಅನ್ನಿಸ್ತು. ಯಾಕಂದ್ರೆ ಇನ್ನೊಬ್ರನ್ನ ಪ್ರಶ್ನೆ ಮಾಡೋವಾಗ ನೀವ್ ಯಾಕೆ ಮಂಜು ಮತ್ತೆ ಗೌತಮಿನ ಬಿಟ್ರಿ, ಅವ್ರು ನಿಮ್ಗೆ ಯಾವುದೇ ತರ ಸಪೋರ್ಟ್ ಮಾಡಲ್ವಲ್ಲ ಸರ್. ನೀವು ಇಡೀ ಗೇಮಲ್ಲಿ ಅವ್ರಿಗೆ ಸಪೋರ್ಟ್ ಮಾಡಿರ್ತೀರಾ. ನೀವು ಆ ಕ್ಯಾಪ್ಟನ್ಸಿ ಗೇಮಲ್ಲಿ ನೀವು ಇರೋದೇ ಮಂಜಣ್ಣನ ಪರ ಮತ್ತೆ ಗೌತಮಿ ಪರ ಇರ್ತೀರಾ ನೀವು. ಸೊ ನಿಮ್ಗೆ ಅವ್ರ ಸಪೋರ್ಟ್ ಎಲ್ಲೂ ಕಾಣಲಿಲ್ಲ ನನಗೆ. ಮೇಡಮ್ ಆಕ್ಚುಲಿ ಅವರು ನೀರು ತಂದು ಹಾಕೋದ್ರಲ್ಲಿ ವಿಫಲರಾದ್ರೆ. ಆಕ್ಚುಲಿ ಅದಕ್ಕಿಂತ ಮುಂಚೆನೆ ಇವರು ಉಳಿದವರೆಲ್ಲ ತಂದು ಹಾಕಿದ್ರು. ಮೋಕ್ಷಿತಾ, ಶಿಶಿರು ಇವರೆಲ್ಲ ನೀರು ತಂದು ಹಾಕ್ಬಿಟ್ಟಿದ್ರು. ಮತ್ತೆ ಶೋಭಾ, ರಜತ್ತು, ಹನುಮಂತು ಹಾಕಿದ್ರು. ಆದ್ರೆ ಅವರ ಪ್ರಯತ್ನ ಪಡ್ಬೋದಿತ್ತು, ನಿಮಗೆ ಸಪೋರ್ಟ್ ಮಾಡ್ಬೋದು. ಬಟ್ ಪ್ರಯತ್ನ ಪಡೋ ಅಷ್ಟು ಟೈಮಲ್ಲಿ ಅದು ಫಿಲ್ ಆಗೋಗ್ಬಿಟ್ಟಿತ್ತು ನನಗೆ ನೀರು. ಯಾಕಂದ್ರೆ ಹನುಮಂತು ಜಾಸ್ತಿ ತಂದು ಹಾಕಿದ್ದ. ಮಂಜು ಅವರು ನನಗೆ ಹೇಳಿದ್ರು ಕೊನೆ ಮೂಮೆಂಟ್ಗೆ ಅವ್ರು ಬೇರೆ ದಾರಿ ಇಲ್ಲ ಅಂತ ಹೇಳ್ಬಿಟ್ಟು ನನಗೆ ಹಾಕಿದ್ರು. ಬಿಟ್ರೆ ಗೌತಮಿ ಅವ್ರಿಗೂ ನನಗೂ ಸುಮಾರು ದಂಡಾಜು ಹಾಕೋದಿಲ್ಲ. ಬಟ್ ಮಾಡಿಸ್ಬೋದಾಗಿತ್ತು. ಬಟ್ ಅದು ಅವ್ರು ಅದನ್ನೇ ಹೇಳಿದ್ದು. ಆಕ್ಚುಲಿ ಮಂಜು ಅದನ್ನೇ ಹೇಳಿದ್ದು, ಸೂರ್ಯ ನೀನ್ ಆಗ್ಬೇಕು ಕ್ಯಾಪ್ಟನ್ ಅಂತಂದಾಗ ಅವರೆಲ್ಲ ಏನ್ ನಿರ್ಧಾರ ಮಾಡ್ಕೊಂತಾರೆ, ಮೋಕ್ಷಿತ ಇವರೆಲ್ಲರಿಗೂ ಕೂಡ ಒಂದು ಗೊಂದಲ ಸ್ಟಾರ್ಟ್ ಆಗುತ್ತೆ. ಸುರೇಶ್ ಅವ್ರೇನಾದ್ರು ಕ್ಯಾಪ್ಟನ್ ಆದ್ರೆ ಎಲ್ಲ ಅಲ್ಲೋಲ ಕಲ್ಲೋಲ ಮಾಡ್ಬಿಡ್ತಾರೆ, ಮನೇನ ತುಂಬಾ ಶಿಫ್ಟ್ ಮಾಡ್ಬಿಡ್ತಾರೆ, ಬೇಡ ಅಂತ ಹೇಳ್ಬಿಟ್ಟು ಅವ್ರು ನಿರ್ಧಾರ ಮಾಡ್ಕೊಂಡು ಅವ್ರು ಧನರಾಜನ್ ಮಾಡ್ತಾರೆ. ಆವಾಗ ನಾನು ನನ್ನೆಲ್ಲಿರೋ ಫ್ರಸ್ಟ್ರೇಷನ್ ಹೊರಗಡೆ ಹಾಕ್ತೀನಿ. ಬಟ್ ಅದು ನನಗೆ ಗೊತ್ತಿರುತ್ತೆ, ಮೋಕ್ಷಿತ ಮತ್ತೆ ಶಶಿರು, ಶೋಭಾ, ರಜತ್ತು, ಹನುಮಂತ್ ಇವರೆಲ್ಲ ಏನು ಮಾತಾಡ್ಕೊಂಡಿರ್ತಾರೆ ಅಂದ್ರೆ ಸುರೇಶನ್ ಉತ್ತಮ ಸಿಕ್ಕಿದೆ, ಕಿಚ್ಚ ಸರ್ ಚಪ್ಪಾಳೆ ಸಿಕ್ಕಿದೆ, ಅದಕ್ಕೆ ಅವ್ರು ಕ್ಯಾಪ್ಟನ್ ಆಗೋದು ಬೇಡ, ಧನರಾಜ್ ಕ್ಯಾಪ್ಟನ್ ಆಗ್ಲಿ ಅಂತ ಹೇಳ್ತಾರೆ. ಅದನ್ನೇ ವೀಕೆಂಡ್ ಅಲ್ಲಿ ಬಂದಾಗ ಸುದೀಪ್ ಸರ್ ಕಿಚ್ಚನ ಚಪ್ಪಾಳೆನ ಸ್ಟಾಪ್ ಮಾಡಿದ ಅದೇ ಉದ್ದೇಶಕ್ಕೆ.